ಇದ್ರ ಜನರಿಗೆ ಅನುಕೂಲ ಆಗಲ್ಲ, ಭಾಳ ಹೋಣೆ ಹೋಗ್ತದೆ. ಆದರೆ ಏನು ನಿರ್ವಹ ಇಲ್ಲ, ಗಪ್ಪ ಕೂಡ್ತದೆ. ಜನಸಂಖ್ಯೆ ಇದಕ್ಕೆ ಹೋರಾಟ ಮಾಡಿ ಕಡಿಮೆ ಮಾಡೋದು ಪ್ರಯತ್ನ ಮಾಡ್ತಾ ಇರಬೇಕು. ಇದಕ್ಕೆ ಹೋರಾಟ ನೀವು ಮಾಡ್ತಾ ಇರಿ, ಜನರು ತಾನೇ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆದಾಗ ಸರ್ಕಾರದಾಗ ಅಧಿವೇಶನದಾಗ ನಡೆದು ವಿಧಾನಸೌಧದಾಗ ಏನು ಚರ್ಚೆ ಆಗ್ತದೆ, ಆದರೆ ವಿಧಾನಸೌಧದಾಗ ಇವ ಏನು ರಾಮಲಿಂಗ ರೆಡ್ಡಿ ಏನನ ಆ ರೆಡ್ಡಿ ಬಗ್ಗೆದಾಗ ವಿಧಾನಸೌಧ ಚರ್ಚೆ ಆಗಲಿ. ಚರ್ಚೆ ಆದ ನಂತರ KCRTCದವ್ರು ತಾನೇ ಇನ್ಫಾರ್ಮೇಷನ್ ಬಂದುಬಿಟ್ಟು ಅವಾಗ ಕಡಿಮೆ ಆಗ್ತದೆ. ಅಂದರೆ ಇದು ಯಾವ ರೀತಿ ಅಂದರೆ ಒಂದು ಕೈಲಿ ಕೊಟ್ಟು ಅಂದರೆ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಮನೆಯ ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅಂದರೆ ನಿಮಗೆ 15% ಜಾಸ್ತಿ ಮಾಡೋದು ಸರಿನಾ ಅಂತ? ಅದು ಭಾಳ ತಪ್ಪದ. ಇವರು ಹೆಣ್ಮಕ್ಳಿಗೆ ಏನು ಫ್ರೀ ಮಾಡಿ ಹಿಂದಿ ಈ ಕಡೆ ತೊಗೊಂಡು ಈ ಕಡೆ ಏನು ತೊಗೋತಾರ, ಈ ಕಡೆ ಏನು ಕೊಟ್ಟು ಈ ಕಡೆ ಏನು ತೊಗೋತಾರಲ್ಲ, ಅದೆಲ್ಲ ಜನರ ಮ್ಯಾಗೆ ಭಾಳ ಹೋಗಿ ತಮ್ಮ ಕೈಲಿಂದ ಏನು ಕೊಡಲ್ರಿ ಇವರು. ತಮ್ಮ ಕೈಲಿಂದ ಏನು ಸಾಧ್ಯನೇ ಇಲ್ಲ. ವಿಧಾನಸೌಧ ಇದ್ರ ಬಗ್ಗೆ ಹೋರಾಟ ಭಾಳ ಆಗ್ಯದ್ರಿ ಸಾಹೇಬ್ರೆ. ಇದು ಕಾಂಗ್ರೆಸ್ ಸರ್ಕಾರ ಏನು ಬಂದದ, ಈ ಕಾಂಗ್ರೆಸ್ ತಮ್ಮ ಓಟಿನ ಸಲುವಾಗಿ ಆಸೆ ಸಲುವಾಗಿ ಇದೊಂದು ಎಲ್ಲ ಫ್ರೀ ಕೊಡ್ತೇವೆ, ನಿಮ್ಮ ಕರೆಂಟ್ ಫ್ರೀ ಕೊಡ್ತೇವೆ, ಅದು KSRTC ಫ್ರೀ ಹೋಯ್ತು, ನಿಮಗೆ ಮಹಿಳೆಯರಿಗೆ ರೊಕ್ಕ ಕೊಡ್ತೀವಿ ಎಲ್ಲ ಆಸೆ ತೋರಿಸಿ ಇದೆಲ್ಲ ಜನರ ಮ್ಯಾಗ ಭಾರ ಹಾಕಿ ಅವ್ರು ಕೊಡ್ಲೋಗತ್ತಾರ. ತಮ್ಮ ಕೈಲಿ ಕೊಡ್ಲೋಗತ್ತಾರೇನ್ರಿ? ತಮ್ಮ ಕೈಲಿ ಕೊಡಲ್ರಿ ಅವರು. ಅಂದರೆ ಅವ್ರು ಸರ್ಕಾರ ಹೇಳಬೇಕಾದ್ರೆ ಸಾರಿಗೆ ಆರ್ಥಿಕವಾಗಿ ನಷ್ಟವಾಗಿದೆ, ಹಂಗಾಗಿ ಆರ್ಥಿಕ ಬಲಪಡಿಸ್ಬೇಕಾದ್ರೆ 15% ಹೆಚ್ಚಿಗೆ ಮಾಡಿದ್ದಾರೆ. ಏನಿಲ್ಲರಿ, ಆರ್ಥಿಕ ಪರಿಸ್ಥಿತಿದ ಏನಿಲ್ಲ. ಇವ್ರು ಏನು ಸುಳ್ಳು ಆಶ್ವಾಸನೆ ಎಲ್ಲ. KSRTCದವ್ರು ಯಾರು ಲಾಸ್ ಇಲ್ಲ, ಏನಿಲ್ಲ. ಇದು ಜನರ ಬಗ್ಗೆದ ಏನು ಸುಳ್ಳು ಅಪ ಹೇಳಿ 15% ಹೆಚ್ಚಿಗೆ ಮಾಡಿರಿ, ನಾವು ಇವ್ರಿಗೆ ಕೊಡ್ತೇವೆ ಅವ್ರಿಗೆ ಕೊಡ್ತೇವೆ, ಇದೆಲ್ಲ ಸುಳ್ಳೇದರಿ. ಇದು ಏನಿಲ್ಲ, ಜನರ ಬಗ್ಗೆದಾಗ ಒಂದು ಪಾರು ಬೀಳ್ತದೆ ನೋಡ್ರಿ. 15% ಏನು ಕೊಡ್ಲಾಗತ್ತಾರ ಇವ್ರು ನಂಬರಿ ತೊಗೊಂಡು ಈಗ ಆ ಕಡೆ ಕೊಡೋದು, ಆ ಕಡೆ ತೊಗೊಂಡು ಈ ಕಡೆ ಕೊಡೋದು ಅಷ್ಟೇ. ಈ ಸರ್ಕಾರ ಅದೇ ಮಾಡ್ಕೊತ ಬಂತಾರೆ. ಇವ್ರು 5 ವರ್ಷ ಹಿಂಗೆ ಹೋಗ್ತಾರೆ. ಇವರು ಹಿಂಗೆ ಹೆಚ್ಚಿಗೆ ಮಾಡ್ಕೊತ ಯಾವುದು ಕಡಿಮೆ ಅದ ಹೇಳ್ರಿ. ಯಾವುದು ಕುರಸ್ತಮ ವ್ಯವಹಾರದಾಗ ಈ ಸದ್ಯ ಈ ಕಿರಾಣಿ ಆಗಲಿ, ಅವಧಿ ಈ ಟ್ಯಾಕ್ಸ್ ಆಗಲಿ, ಏನೇ ಆಗಲಿ ಹೆಚ್ಚಿಗೆ ಮಾಡ್ಕೊತ ಹೊಂಟ್ರ, ಕಡಿಮೆ ಎಲ್ಲ ಮಾಡ್ಕೊಂಡು ಹೊಂಟ್ರಿ ಇವರು. ಯಾವುದು ಟ್ಯಾಕ್ಸ್ ಜೊತೆಗೆ ಹೆಚ್ಚಿಗೆ ಮಾಡ್ಯಾರಿ, ಯಾವುದು ಈಗ ಕಡಿಮೆ ಮಾಡ್ಯಾರಿ ಹೇಳಿ. ಯಾವುದು ಇದು ಭಾಳ ಕಡಿಮೆ ಆಗ್ಯದಂತ ಇಲ್ಲೇ ಇವ್ರ ಸರ್ಕಾರದ ಏನೂ ಇಲ್ಲೇ ಹೇಳ್ತೀರಿ. ಓಕೆ ಮಾಡ್ತಾರೆ. ಇದ್ರ ಜನರಿಗೆ ಅನುಕೂಲ ಆಗಲ್ಲ, ಭಾಳ ಹೋಣೆ ಹೋಗ್ತದೆ. ಆದರೆ ಏನು ನಿರ್ವಹ ಇಲ್ಲ, ಗಪ್ಪ ಕೂಡ್ತದೆ. ಜನಸಂಖ್ಯೆ ಇದಕ್ಕೆ ಹೋರಾಟ ಮಾಡಿ ಕಡಿಮೆ ಮಾಡೋದು ಪ್ರಯತ್ನ ಮಾಡ್ತಾ ಇರಬೇಕು. ಇದಕ್ಕೆ ಹೋರಾಟ ನೀವು ಮಾಡ್ತಾ ಇರಿ, ಜನರು ತಾನೇ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆದಾಗ ಸರ್ಕಾರದಾಗ ಅಧಿವೇಶನದಾಗ ನಡೆದು ವಿಧಾನಸೌಧದಾಗ ಏನು ಚರ್ಚೆ ಆಗ್ತದೆ, ಆದರೆ ವಿಧಾನಸೌಧದಾಗ ಇವ ಏನು ರಾಮಲಿಂಗ ರೆಡ್ಡಿ ಏನನ ಆ ರೆಡ್ಡಿ ಬಗ್ಗೆದಾಗ ವಿಧಾನಸೌಧ ಚರ್ಚೆ ಆಗಲಿ. ಚರ್ಚೆ ಆದ ನಂತರ KSRTCದವ್ರು ತಾನೇ ಇನ್ಫಾರ್ಮೇಷನ್ ಬಂದುಬಿಟ್ಟು ಅವಾಗ ಕಡಿಮೆ ಆಗ್ತದೆ. ಅಂದರೆ ಇದು ಯಾವ ರೀತಿ ಅಂದರೆ ಒಂದು ಕೈಲಿ ಕೊಟ್ಟು ಅಂದರೆ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಮನೆಯ ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅಂದರೆ ನಿಮಗೆ 15% ಜಾಸ್ತಿ ಮಾಡೋದು ಸರಿನಾ ಅಂತ? ಅದು ಭಾಳ ತಪ್ಪದ. ಇವರು ಹೆಣ್ಮಕ್ಳಿಗೆ ಏನು ಫ್ರೀ ಮಾಡಿ ಹಿಂದಿ ಈ ಕಡೆ ತೊಗೊಂಡು ಈ ಕಡೆ ಏನು ತೊಗೋತಾರ, ಈ ಕಡೆ ಏನು ಕೊಟ್ಟು ಈ ಕಡೆ ಏನು ತೊಗೋತಾರಲ್ಲ, ಅದೆಲ್ಲ ಜನರ ಮ್ಯಾಗೆ ಭಾಳ ಹೋಗಿ ತಮ್ಮ ಕೈಲಿಂದ ಏನು ಕೊಡಲ್ರಿ ಇವರು. ತಮ್ಮ ಕೈಲಿಂದ ಏನು ಸಾಧ್ಯನೇ ಇಲ್ಲ. ವಿಧಾನಸೌಧ ಇದ್ರ ಬಗ್ಗೆ ಹೋರಾಟ ಭಾಳ ಆಗ್ಯದ್ರಿ ಸಾಹೇಬ್ರೆ. ಇದು ಕಾಂಗ್ರೆಸ್ ಸರ್ಕಾರ ಏನು ಬಂದದ, ಈ ಕಾಂಗ್ರೆಸ್ ತಮ್ಮ ಓಟಿನ ಸಲುವಾಗಿ ಆಸೆ ಸಲುವಾಗಿ ಇದೊಂದು ಎಲ್ಲ ಫ್ರೀ ಕೊಡ್ತೇವೆ, ನಿಮ್ಮ ಕರೆಂಟ್ ಫ್ರೀ ಕೊಡ್ತೇವೆ, ಅದು KSRTC ಫ್ರೀ ಹೋಯ್ತು, ನಿಮಗೆ ಮಹಿಳೆಯರಿಗೆ ರೊಕ್ಕ ಕೊಡ್ತೀವಿ ಎಲ್ಲ ಆಸೆ ತೋರಿಸಿ ಇದೆಲ್ಲ ಜನರ ಮ್ಯಾಗ ಭಾರ ಹಾಕಿ ಅವ್ರು ಕೊಡ್ಲೋಗತ್ತಾರ. ತಮ್ಮ ಕೈಲಿ ಕೊಡ್ಲೋಗತ್ತಾರೇನ್ರಿ? ತಮ್ಮ ಕೈಲಿ ಕೊಡಲ್ರಿ ಅವರು. ಅಂದರೆ ಅವ್ರು ಸರ್ಕಾರ ಹೇಳಬೇಕಾದ್ರೆ ಸಾರಿಗೆ ಆರ್ಥಿಕವಾಗಿ ನಷ್ಟವಾಗಿದೆ, ಹಂಗಾಗಿ ಆರ್ಥಿಕ ಬಲಪಡಿಸ್ಬೇಕಾದ್ರೆ 15% ಹೆಚ್ಚಿಗೆ ಮಾಡಿದ್ದಾರೆ. ಏನಿಲ್ಲರಿ, ಆರ್ಥಿಕ ಪರಿಸ್ಥಿತಿದ ಏನಿಲ್ಲ. ಇವ್ರು ಏನು ಸುಳ್ಳು ಆಶ್ವಾಸನೆ ಎಲ್ಲ. KSRTCದವ್ರು ಯಾರು ಲಾಸ್ ಇಲ್ಲ, ಏನಿಲ್ಲ. ಇದು ಜನರ ಬಗ್ಗೆದ ಏನು ಸುಳ್ಳು ಅಪ ಹೇಳಿ 15% ಹೆಚ್ಚಿಗೆ ಮಾಡಿರಿ, ನಾವು ಇವ್ರಿಗೆ ಕೊಡ್ತೇವೆ ಅವ್ರಿಗೆ ಕೊಡ್ತೇವೆ, ಇದೆಲ್ಲ ಸುಳ್ಳೇದರಿ. ಇದು ಏನಿಲ್ಲ, ಜನರ ಬಗ್ಗೆದಾಗ ಒಂದು ಪಾರು ಬೀಳ್ತದೆ ನೋಡ್ರಿ. 15% ಏನು ಕೊಡ್ಲಾಗತ್ತಾರ ಇವ್ರು ನಂಬರಿ ತೊಗೊಂಡು ಈಗ ಆ ಕಡೆ ಕೊಡೋದು, ಆ ಕಡೆ ತೊಗೊಂಡು ಈ ಕಡೆ ಕೊಡೋದು ಅಷ್ಟೇ. ಈ ಸರ್ಕಾರ ಅದೇ ಮಾಡ್ಕೊತ ಬಂತಾರೆ. ಇವ್ರು 5 ವರ್ಷ ಹಿಂಗೆ ಹೋಗ್ತಾರೆ. ಇವರು ಹಿಂಗೆ ಹೆಚ್ಚಿಗೆ ಮಾಡ್ಕೊತ ಯಾವುದು ಕಡಿಮೆ ಅದ ಹೇಳ್ರಿ. ಯಾವುದು ಕುರಸ್ತಮ ವ್ಯವಹಾರದಾಗ ಈ ಸದ್ಯ ಈ ಕಿರಾಣಿ ಆಗಲಿ, ಅವಧಿ ಈ ಟ್ಯಾಕ್ಸ್ ಆಗಲಿ, ಏನೇ ಆಗಲಿ ಹೆಚ್ಚಿಗೆ ಮಾಡ್ಕೊತ ಹೊಂಟ್ರ, ಕಡಿಮೆ ಎಲ್ಲ ಮಾಡ್ಕೊಂಡು ಹೊಂಟ್ರಿ ಇವರು. ಯಾವುದು ಟ್ಯಾಕ್ಸ್ ಜೊತೆಗೆ ಹೆಚ್ಚಿಗೆ ಮಾಡ್ಯಾರಿ, ಯಾವುದು ಈಗ ಕಡಿಮೆ ಮಾಡ್ಯಾರಿ ಹೇಳಿ. ಯಾವುದು ಇದು ಭಾಳ ಕಡಿಮೆ ಆಗ್ಯದಂತ ಇಲ್ಲೇ ಇವ್ರ ಸರ್ಕಾರದ ಏನೂ ಇಲ್ಲೇ ಹೇಳ್ತೀರಿ. ಓಕೆ.